ನಮಗಾಗಿ ಅವ್ರು ಕಾಯ್ತಾರೆ. ಎಲ್ಲರೂ ಬಂದ್ರೆ ಅಲೆ ಈಕೆ ಯಾರವಾಕಿ ಮಂದಾಕಿನಿ, ಮತ್ತೆ ಈಕಿ ತಿಪ್ಪವ್ವ ಅವ್ರು ಯಾರು ಬರಲೇ ಇಲ್ಲಲ್ರಿ. ಬರೀ ನಾವು 4 ಜನ ಬಂದಿದ್ದೀವಿ. ಅವ ಇವ ಹೆಂಗಸ್ರದು ವರ ನನಗಂತೂ ತಲೆ ನೋವಮ್ಮ. ಅವ್ರನ್ನ ಎಷ್ಟು ಸರಿ ಕರಿಬೇಕು, ಸಾಲ ತಕೊಂಬೇಕಾದ್ರೆ ಮಾತ್ರ ನಾನು ಮುಂದೆ ನೀನು ಮುಂದೆ ಅಂತ ಬಂದಿರ್ತಾರೆ. ಅದೇ ಕಟ್ಟಬೇಕಾದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ನಾವು ಕರಿಬೇಕು. 100 ಸರಿ ಕರೆದ್ರು ಅವ್ರು ಬರೋಂಗಿಲ್ಲ. ನಾವೇನು ಮಾಡೋಣವ? ನಾನೇ ಹೋಗಿ ಆಗಲೇ ನಿಮ್ಮ ಸಣ್ಣವ ಚಿಪ್ಪವನ್ನ ಮಾತಾಡಿಸಿ ಬಂದಿದ್ದೀನಿ, ಬಾರಕ್ಕ ಜಲ್ದಿ ಅಂತ. ಇನ್ನೂ ಬಂದಿಲ್ಲವ. ಬಿಡತ್ಲಾಗ ಹೆಂಗಸ್ರನ್ನ ಕಾಯ್ಬೇಕು, ಈ ಸರ್ಗಳನ್ನ ಕಾಯ್ಬೇಕು. ನಾನೇನು ತಿಂಡಿ ಮಾಡಿದ್ದಿಲ್ಲ, ಏನಿಲ್ಲ. ಬೆಳಗ್ಗೆನೇ ಈ ಸಂಘ ಅಂದ್ಕೊಂಡು ಬರೀ ಟೀ ಒಂದು ಕುಡಿದು ಹಂಗೆ ಬಂದಿದ್ದೀನಿ ಮನೆಗೆ. ನಮ್ಮ ಮನೆ ಗಂಡಸರೆಲ್ಲ ಬೈತಾರೆ, ಇದ್ಯಾತ್ರ ಸಂಘ ಏನು ಅಂತ. ವಿಶಾಲಕ್ಕ, ನನಗೆ ಮಂದಾಕಿನಿ ನಿನ್ನೆ ಸಿಕ್ಕಿದ್ಲು ಕಣಮ್ಮ. ಅವಳಿಗೂ ಹೇಳಿದ್ದೀನಿ, ನಾಳೆ ಸಂಘ ಐತೆ ನೋಡೆ, ಜಲ್ದಿ ಬಾ, ಹೊತ್ತು ಮುಂಚೆ. ನಿಮಗೆ ಕಾತ್ಕೊಂಡು ಕುತ್ಕೊಳಕ್ಕಾಗಲ್ಲ, ನಮಗೂ ಮಾಡಕ್ಕೆ ಬದುಕಿರ್ತವೆ. ಎಲ್ಲರೂ ಇದ್ದರೆ ನಾವು ದುಡ್ಡು ಕಟ್ಟಿ ಜಲ್ದಿ ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದೀನಿ. ನೋಡು, ಅವಳು ಇಷ್ಟೊತ್ತಾದರೂ ಬರಬಾರ್ದೆ. ಏನು ಹೆಂಗಸ್ರು ಏನವ, ಅದೇ ದುಡ್ಡು ತಗೊಂಬಕ್ಕಾರೆ ಇರೋ ಜವಾಬ್ದಾರಿ, ದುಡ್ಡು ಕಟ್ಬೇಕಾರೆ ಹಾಕಿರಲ್ಲ ನಮ್ಮ ಹೆಂಗಸರಿಗೆ. ಏನಾಗತ್ತೆ ನನಗೆ? ಎಲ್ಲರೂ ಹಂಗೆ ಮಾಡಲ್ಲ, ಕೆಲವರು ಒಬ್ಬೊಬ್ರಾಗ ಮಾಡ್ತಾರೆ. ಏನು ಮಾಡೋದು? ತಕೊಂಬಕ್ಕಾರೆ ಗೊತ್ತಿರ್ಬೇಕವ. ಅದ್ರಾಗೂ ಒಬ್ಬೊಬ್ರು 3 4 ಸಂಘದಾಗ ಇದ್ದಾರೆ ವಿಶಾಲಕ್ಕ, ಗೊತ್ತೇ? ಈ 7 ದಿನ ಇದ್ರು 7 ಸಂಘದಾಗೂ ಇರೋರು ಇದ್ದಾರೆ. ಹಂಗಾಗಿ ಅದಕ್ಕೆ ಕಟ್ಟೆ ಇನ್ನೊಂದು ಬರ್ತೈತೆ, ಇನ್ನೊಂದು ಕಡೆ ದಟ್ಟಿಗೆ ಇನ್ನೊಂದು ಬರ್ತೈತೆ. ನನಗೆ ಯಾವುದಕ್ಕಂತ ಜೋಡಿಸ್ತಾರೆ ಹೇಳು. ಹಂಗಾಗಿ ಹಿಂಗೆ ನಮಗೆ ಕೈ ಕೊಡ್ತಿರ್ತಾರೆ. ಅದು ನಿಜನೇ, ನಮಗೆ ಎಷ್ಟು ಆಕತ್ತ ಅಷ್ಟು ಸಂಘಕ್ಕೆ ಸೇರ್ಬೇಕವ. 1 2 ಇದ್ದರೆ ಬಿಡಪ್ಪ ಅಂತ ಹೆಂಗೋ ಮೇಂಟೈನ್ ಮಾಡ್ಬೋದು. ವಾರದಾಗ 7 ದಿನ ಅಂದರೆ ಏನವ? ಅದ್ರಾಗೂ 500,000 ಕಟ್ಟಬೇಕು. ದಿನ ದುಡ್ಡು ಅಂದರೆ ಈ ಮನೆ ಗಂಡು ಮಕ್ಕಳಾದರೂ ಎಲ್ಲಿಂದ ತರ್ತಾರೆ? ಹೆಣ್ಮಕ್ಳಿಗೆ ತಕೊಂಬಕ್ರೆ ಚಂದ ಆಗಿರ್ತತಿ. ಅದೇ ಈ ಕಟ್ಬೇಕಾದ್ರೆ ಕುತ್ತಿಗೆಗೆ ಬಂದಿರ್ತತ್ತಲ್ಲ, ಅವಾಗ ಇಲ್ಲದೆಲ್ಲ ಸಮಸ್ಯೆಗಳು. ಏನು ಮಾಡೋಕ್ಕಾಗತ್ತೆ? ಸುಬ್ಬಲಕ್ಷ್ಮಿ ದೇವಿ ಉತ್ತಮ ಬಿಡತ್ಲಾಗೆ ಹೆಂಗ ಕೆಲ್ಸಕ್ಕೆ ಹೋಗ್ತಾಳೆ, ಆರಾಮಾಗಿ ದುಡ್ಡು ಕೊಡ್ತಾಳವ. ಹೆಣ್ಮಕ್ಳು ದುಡಿಬೇಕು, ದುಡಿದ್ರೆ ಅವಾಗ ಯಾವುದು ಕಷ್ಟ ನೋವು ಏನು ಗೊತ್ತಾಗಲ್ಲ. ಸುಬ್ಬಲಕ್ಷ್ಮಿ ನಿಂದೆ ಆರಾಮ್ ಬಿಡವ. ಈ ಸರಿ ಸಂಘದ ದುಡ್ಡು ತಕೊಂಡು ಏನು ಮಾಡಿದೆ? ಅಯ್ಯ ಸುಮ್ಕಿರೆ ವಿಶಾಲಕ್ಕ, ನೀನಂತ ಎಲ್ಲರೂ ಹಂಗೆ ಅಂತಾರವ. ಸುಬ್ಬಲಕ್ಷ್ಮಿ ಕೆಲ್ಸಕ್ಕೆ ಹೋಗ್ತಾಳೆ, ಅವಳದೇ ಉತ್ತಮ ಅಂತಾರೆ. ಆ ಕಷ್ಟ ನೋವು ಅನುಭವಿಸೋರಿಗೆ ಗೊತ್ತಿರ್ತದ ಕಣೆ ಅಕ್ಕ. ನೀವೇನೋ ಸುಲಭವಾಗಿ ಹೇಳ್ಬಿಡ್ತೀರವ. ನಾವು ಹೊರಗೂ ಕೆಲಸ ಮಾಡಬೇಕು, ಮತ್ತು ಮನೆಗೂ ಬಂದು ಕಾಪುರ ಮಾಡಬೇಕು. ಗೊತ್ತೇ? ನನಗೊಂದು ಲೋಟ ನೀರು ಕೊಡೋರಿರಲ್ಲ. ಎಷ್ಟೇ ಸುಸ್ತಾಗಿ ಬಂದ್ರೂ ನಾವೇ ಮತ್ತೆ ಅಡುಗೆ ಮಾಡಬೇಕು. ಮಕ್ಕಳು ಗಂಡ ಎಲ್ಲರನ್ನೂ ನೋಡ್ಕೊಬೇಕು. ಮತ್ತು ಬೆಳಗ್ಗೆ ಬೇಗ ಎದ್ದೇಳ್ಬೇಕು, ಬೇಗ ಕೆಲ್ಸಕ್ಕೆ ಹೋಗ್ಬೇಕು. ಅಯ್ಯೋ, ನಮ್ಮ ಕಷ್ಟ ಯಾರು ಕೇಳೋರಿಲ್ಲ. ನಮ್ಮ ಸಂಬಳ ಒಂದು ನೋಡ್ತಾರೆ ಅಷ್ಟೇನೆ. ಏನು ಮಾಡೋಕ್ಕಾಗತ್ತೆ? ಜನರ ಬಾಯಿಯನ್ನು ಮುಚ್ಚಾಕತ್ತೆ ಹಂಗಂತಾರೆ. ನಾನು ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅವ್ರಿಗೇನು ವಾದ ಮಾಡ್ತೀಯ ಅಕ್ಕ? ನಾನು ಈ ಸರಿ ಸಂಘದಾಗ ತಕ್ಕೊಂಡು ಇದ್ಯಾತದೋ ಮಾಡ್ಸೋಣ ಅಂದ್ಕೊಂಡೆ. ಅದಕ್ಕೋಗಿ ಇನ್ನೊಂದಕ್ಕೆ ಹತ್ಕಣೆ ಅಕ್ಕ. ಈ ಸಂಘದ್ದು ಕೈಗತ್ತಲ್ಲ ಬಾಯಿಗತ್ತಲ್ಲ. ಸುಮ್ಮನೆ ತಗೊಂಬೇಕಾರೆ ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ನಾವು ಅಂದ್ಕೊಂತೀವಿ. ಆದರೆ ಅದು ನಾವು ಅಂದ್ಕೊಂಡದ್ದಿಂದ ಅದು ಆಗದೆ ಒಂದು ಆಕತ್ತೆ. ಏನು ಮಾಡೋದು? ಹೌದು ಕಣ ಸುಬ್ಬಿ, ನೀನು ಕರೆಕ್ಟಾಗಿ ಹೇಳಿದೆ ನೋಡು. ನಾನು ಇದು ಮೊನ್ನೆ ಒಂದು 50,000 ಲೋನ್ ತಗೊಂಡಿದ್ನಲ್ಲ, ಆ ಲೋನ್ನಾಗೆ ಒಂದು ಅರ್ಧ ತೊಲಾನ ಬರ್ತತೆ ಬಂಗಾರ. ಹೆಂಗೆ ಬಿಡತ್ಲಾಗೆ ಅಂದ್ಕೊಂಡು ಒಂದು ಏನು ನೆಕ್ಲೆಸ್ ಮಾಡ್ಸೋಣ ಅಂತ ಭಾರಿ ಆಸೆಗಿತ್ತೆ. ಅದು ನೆಕ್ಲೆಸ್ ಅಲ್ಲ, ಅಯ್ಯೋ ನನ್ನ ಹಣೆ ಬರೋಕ್ಕೊಂದು ಮೂಗ್ಬಟ್ಟು ತಗೊಳಕ್ಕಾಗಲಿಲ್ಲ. ಗೊತ್ತೇ? ಹೆಂಗೆ ಬಂದದ್ದು ಹೆಂಗೆ ಹೋತಂತಾನೆ ಗೊತ್ತಾಗಲಿಲ್ಲ ಕಣೆ. ನಮ್ಮ ಮನೆಗೆ ಅದಕ್ಕೆ 1000 ಹೋಯ್ತು, ಇದಕ್ಕೆ 500 ಹೋಯ್ತು ಅನ್ನಂಗೆ ಹಿಂಗೇ ಖರ್ಚಾಗೋಗ್ಬಿಡ್ತು. ಈಗ ಕೊಟ್ಟದ್ದು ಮಾತ್ರ ವರ್ಷ 2 ವರ್ಷ ಕಣ್ಣಿಗೆ ಕಾಣ್ತತೆ, ಆದರೆ ದುಡ್ಡು ಮಾತ್ರ ಖರ್ಚಾಗಿದ್ದೆ ಗೊತ್ತಾಗಲಿಲ್ಲ. ಸರ್ ಬಂದರು ಇವಾಗ. ಇಷ್ಟ ತನಕ ಕಾದ್ಮೇಲೆ ಈಗ ಬಂದದಾರ ನೋಡವ. ಸರ್ ಈಗ ಬಂದ್ರೆ ಬರ್ರಿ. ನಮ್ಮ ಮನೆಗೆ
ಚಾಪೆ ಹಾಸನ ಅಂತ ಅಂದ್ಕೊಂಡಿದ್ದೆ ಸರ್. ಅದು ನಿನ್ನೆ ನಮ್ಮ ನಾಯಿ ಬೆಕ್ಕು ಸಾಕ್ಬಿಟ್ಟಿದ್ದೀವಿ. ಅದೇನು ಮಾಡ್ತು ಎಲ್ಲ ಉಚ್ಚೆ ಮುಟ್ಟು ನೆಂದು ಹೋಗ್ಬಿಟ್ಟಿದ್ದಾವೆ ಸರ್. ಹಂಗಾಗಿ ಅವನ್ನ ತೊಳೆದಾಕಿದ್ದೀನಿ. ಇಲ್ಲೇ ಕುತ್ಕೊಬರ್ರಿ ಸರ್, ನನ್ನ ಮೇಲೇ ಚೆನ್ನಾಗೈತೆ. ಇಲ್ಲೆಲ್ಲ ನಾವು ತೊಳೆದು ಕ್ಲೀನ್ ಮಾಡಿರ್ತೀವಿ. ಹಂಗಾಗಿ ನಾವಿಲ್ಲೇ ಮನೆ ಮುಂದೆನೇ ಕುತ್ಕೊಂಡಿದ್ದೀವಿ ಸರ್. ಬರ್ರಿ ಸರ್, ಕುತ್ಕೊಳ್ಳಿ ಸರ್. ಏನ್ರಿ ರವಿ ಅವರೇ, ಇವ್ರು ಈ ಥರ ಮಾತಾಡ್ತಿದ್ದಾರೆ? ನಮಗೊಂದು ಚಾಪೇನೂ ಗೊತ್ತಿಲ್ಲೇನ್ರಿ? ಜನರ ಹತ್ರ ದುಡ್ಡು ಕೊಡ್ಬೇಕಾದ್ರೆ ಮಾತ್ರ ಬರ್ರಿ ಸಾ ಎಲ್ಲಿದ್ದೀರ ಸಾ ಅಂತ ಮೇಲೆ ಫೋನ್ ಹಚ್ಚಿ ಸಾಲ ಇಸ್ಕೊಳೋವರೆಗೂ ಎಷ್ಟು ಚೆನ್ನಾಗಿ ಮಾತಾಡಿ ಇಲ್ಲಿ ಕೂತ್ಕೊಳ್ಳಿ ಅಂತಾರೆ. ಇಷ್ಟು ದಿನ ನಮ್ಮನ್ನು ಕುಂದ್ರಿಸ್ತಿದ್ದು ನಾಯಿಗೆ ಬೆಕ್ಕಿಗೆ ಹಾಕೋ ಚಾಪೆ ಮೇಲೆ ಅಂತ ಗೊತ್ತಾತಲ್ರಿ ಇವಾಗ. ಅಯ್ಯೋ, ನಾವೆಂಥ ಮುಟ್ಟಾಳ್ರು ಆಗ್ಬಿಟ್ವಲ್ಲ. ಬಿಡಪ್ಪ, ಹಳ್ಳಿ ಹೆಣ್ಮಕ್ಳು ಅನ್ನೋಣ ಭಾರಿ ಶಾರ್ಪ್ ಇದ್ದಾರೆ ಇವರು. ಅದೇನು ಜಲ್ದಿ ಸಾಲ ವಸೂಲಿ ಮಾಡ್ಕೊಂಡು ಜಲ್ದಿ ಹೋಗೋದು ನಡ್ರಿ, ನಾ ಬೇರೆ ಊರಿಗೆ ಹೋಗ್ಬೇಕು. ಹೋಗ್ಲಿ ಬಿಡ್ರಿ ಸರ್, ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೊಂತೀರ? ಇವ್ರು ಎದುರಿಗೆ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವು ಜನ ಏನೇನು ಮಾಡ್ತಾರೋ ಯಾರಿಗೆ ಗೊತ್ತಿರ್ತತ್ತೆ. ನಾವು ಸಾಲ ಕೊಡ್ಬೇಕಾದ್ರೆ ದೇವ್ರು ಹಾಕ್ತೀವಿ, ಸಾಲ ವಸೂಲಿ ಮಾಡ್ಬೇಕಾದ್ರೆ ದೇವ್ಗಳ ಕಾಣ್ತಿರ್ತೀವಿ. ಇದು ಒಂದು ನಮಗೆ ಮ್ಯಾಟ್ರ್ ಏನು ಸರ್? ಬಿಟಾಕಿ ಸರ್, ಬರ್ರಿ ಸರ್, ಫಸ್ಟ್ ದುಡ್ಡು ಇಸ್ಕೊಂಡು ಹೋಗೋಣ ಹಂಗಂತೀರಾ? ಸರಿಯಪ್ಪ, ಆಯಿತು, ನಿನ್ನ ಮಾತು ನಿಜನೇ. ನಿಂದು ಏನು ತೆಗ್ದೋಕ್ಕಂಗಿಲ್ಲಲ್ಲ. ಸರಿ ಆಯಿತು, ಮುಂದಿನ ಕೆಲಸ ಅದೇನು ನೋಡೋಣ ನಡ್ರಿ. ಅಯ್ಯೋ ಸರ್, ಜಲ್ದಿ ದುಡ್ಡು ಕಟ್ಟಿಸ್ಕೊಳ್ರಿ. ನೀವೇನು ಮಕ್ಕ ನೋಡ್ಕೊಂಡು ಹಂಗೆ ನಿಂತ್ಕೊಂಡ್ಬಿಟ್ರಲ್ಲ. ನಮಗೆ ಟೈಮ್ ಹಾಕತ್, ನಾವು ಕೆಲ್ಸಕ್ಕೆ ಹೋಗೋರು. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಿಮ್ಮ ಸಾಲ ಹೆಂಗೆ ತೀರಿಸ್ತತ್ ನಮ್ದು? ಜಲ್ದಿ ದುಡ್ಡು ಕಟ್ಟಿಸ್ಕೊಳ್ಳಿ ಸರ್. ಹೂನಮ್ಮ, ಅದಕ್ಕೆ ಬಂದಿದ್ದೀವಿ. ಅಲ್ಲಮ್ಮ, 4 ಜನ ಇದ್ದೀರಲ್ಲಮ್ಮ ಉಳ್ದರಲ್ಲಿ, ಅವರು ಯಾರು ಬಂದಿಲ್ಲ. ಏನು ಕತೆಮ್ಮ? ಏನು ದುಡ್ಡು ಗಿಡ್ಡು ಕೊಟ್ಟೋಗಿದ್ದಾರೆ ಏನು? ಬೇಗ ಕೊಡ್ರಿ, ನಾವು ತಕೊಂಡು ಹೋಗ್ತೀವಿ ಮತ್ತೆ. ಸರ್, ಬೇರೆ ಯಾರು ಕೊಟ್ಟಿಲ್ಲ ಸರ್, ನಾವು ಕರೆದು ಬಂದಿದ್ವಿ, ಅವ್ರು ಬಂದಿಲ್ಲ. ಈಗ ನಾವು 4 ಜನ ಸರ್ ಇರೋದು. ನಮ್ಮದೇ ದುಡ್ಡು ನೀವು ತಕ್ಕೊಂಡ್ರೆ ನಮಗೂ ಕೆಲಸ ಇದಾವೆ ಸರ್. ಜಲ್ದಿ ನಾವು ಹೋಗ್ತೀವಿ. ಉಳ್ದವ್ರಿಗೆ ಬೇಕಿದ್ರೆ ನೀವು ಅವ್ರ ಮಂತಕ್ಕೆ ಹೋಗಿ ಕಟ್ಟಿಸ್ಕೊಳ್ರಿ. ನಾವು ಎಷ್ಟು ಸರಿ ಕರೆದೀವಿ, ಅವ್ರು ಬಂದಿಲ್ಲ. ನಾವೇನು ಮಾಡೋಣ ಸರ್? ನಾವು 1 ದಿನ 2 ದಿನ ಚಂದ, ವಾರ ಇದೆ ಅಂದರೆ ನಾವೇನು ಮಾಡೋಕ್ಕಾಗತ್ತೆ ಸರ್? ಅದೇ ನಮ್ಮ ಹಂಗಂತೀರಾ? ನೀವೆಲ್ಲ ಸದಸ್ಯರು ಎಷ್ಟು ಜನ ಇದ್ದೀರೋ ಅಷ್ಟು ಜನನೂ ಒಂದೇ ಸರಿ ಅಮೌಂಟ್ ಕಟ್ಟಬೇಕು. ಒಬ್ಬೊಬ್ರದ್ದೇ ಕಟ್ಟಿಸ್ಕೊಂತೀವಿ ನಾನು ಅಂತೇಳಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವೇನಮ್ಮ. ಏನಮ್ಮ ವಿಶಾಲಮ್ಮ, ನಿನಗೆ ಗೊತ್ತಾಗಲ್ಲೇನಮ್ಮ? ನೀನು ಈ ಟೀಮ್ ಮೆಂಬರ್ ಆಗಿ ನೀನು ಈ ಥರ ಮಾತಾಡ್ಬೋದಾ? ಉಳ್ದವ್ರನ್ನೂ ಬೇಗ ಕರೆದ್ರೆ ನಾವು ಅಮೌಂಟ್ ಕಟ್ಟಿಸ್ಕೊಂಡು ಹೋಗ್ತೀವಿ ಕಣಮ್ಮ. 4 ಜನದ್ದಂದರೆ ನಾವು ತಗೊಳೋದಿಲ್ಲ. ಇಲ್ಲ, ಅವ್ರದ್ದು ಉಳ್ದವ್ರದ್ದು ಎಲ್ಲ ಅಮೌಂಟನ್ನ ನೀವೇ ಹಾಕಿ ಕೊಡ್ರಿ, ಬೇಕಿದ್ರೆ ತಗೊಂಡು ಹೋಗ್ತೀವಿ ನಾವು. ಇದೊಳ್ಳೆ ಸರಿ ಆಯ್ತು. ನಾವು ಉಳ್ದವ್ರದೆಲ್ಲ ಅಮೌಂಟ್ ಹಾಕಿ ಕಟ್ಟಿದ್ರೆ ನನ್ನ ಗಂಡ ಬಂದು ಮೇಟ್ ತಗೊಂಡು ಹೋಗ್ಬಿಡ್ತಾನೆ ಗೊತ್ತಾ? ನೀವು ಯಾವ ಕಾಲದಾಗ ಇದ್ದೀರಾ? ಮೊದಲೆಲ್ಲ ನಮ್ಮ ಗಂಡರು ಹೇಳ್ದ ಈರುಳ್ಳಿ ಬೆಳ್ಳುಳ್ಳಿಗೆ ಮೆಣಸಿನ್ಕಾಯಿಗೆ ಅದು ಇದಕ್ಕಂತೇಳಿ ಸುಳ್ಳು ಲೆಕ್ಕ ಹೇಳಿ ದುಡ್ಡು ಇಸ್ಕೊಂಡು ಇದು ಮಾಡ್ತಿದ್ವಿ. ಈಗ ಯಾವುದು ಸುಳ್ಳು ಹೇಳಂಗಿಲ್ಲ, ಪಳ್ಳು ಹೇಳಂಗಿಲ್ಲ ಗೊತ್ತೇ? ಹಂಗಾಗೈತೆ ನಮ್ಮ ಬಾಳೆವು. 1 ರೂಪಾಯಿ